ಅರೆ ಅಣ್ಣ ಅದಕ್ಕೆ ಬಂದ್ರು. ಅಣ್ಣ ಅಮ್ಮಂಗೆ ಕಾಲ್ ಮಾಡಿದ್ದೆ, ಏನೋ ಸಮಸ್ಯೆ ಇಲ್ಲ. ಹೌದು ನಾನು ನಿಮ್ ದಾರಿನ ಕಾಯ್ತಾ ಇದ್ದೆ. ಮೆತ್ಕೆ ಯಾಕೆ ಏನಾಯ್ತು? ನನಗೆ ಯಾಕೋ ಸಾಧನಾ ಮೇಡಮ್ ಅವರು ಇದೇ ಮನೆಯಲ್ಲಿ ಇದ್ದಾರೆ ಅನಿಸ್ತಾ ಇದೆ. ವಾಟ್? ಅದಕ್ಕೇನಾ? ಅವ್ರು ಯಾಕೆ ಇಲ್ಲಿರ್ತಾರೆ? ಹೌದು ಸಾಹೇಬ್ರೆ, ಜಯರಾಮಣ್ಣವರು ಹೆದರ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಅವ್ರು ಯಾಕೋ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಏ ಪಂಚಾಂಗ, ಏನ್ ಹೇಳ್ತಾ ಇದೆಯೋ? ಅಣ್ಣ ಇವ್ನು ಏನ್ ಹೇಳ್ತಾ ಇದ್ದಾನೆ? ನೋಡಿದ್ರೆ ಕೇಸ್ ಮಾಡ್ರಿ ಕಿರ್ಸ್ಕೊಳ್ತಾ ಇದಾರೆ. ಹೇ ಅಪ್ಪ ಅಪ್ಪ, ಮಗುನು ಬಿಡ್ತಾ ಇಲ್ವೇ ನೀನು? ನಿನಗೆ ನನ್ ಪ್ರಾಣ ಬೇಕು, ಬಾರೆ ತಗೋಬಾರೆ. ಎಲ್ಲಿದ್ಯಾ? ನೀನ್ ಬರ್ತೀಯಾ ಇಲ್ಲ ನಾನೇ ನೀನ್ ನುಡಿತಾ ಬರ್ಲೋ? ನೀವ್ ಯಾಕ್ರಿ ಅವಳಿದ್ದೆ ಹೋಗ್ತಿದ್ದೀರಾ? ಮಗುಗಿನ್ನು ಪ್ರಜ್ಞೆ ಬಂದಿಲ್ಲ, ಅವಳು ನಿಮ್ಗೇನಾದ್ರೂ ಮಾಡ್ಬಿಟ್ಟಾಳು. ಎಲ್ಲಿದ್ರೆ ಎಲ್ಲ ಬನ್ನಿ. ಸೀತಾ, ಸುಮನಾ, ರಾಜಿ, ಏನಾಯ್ತು? ಏನು ಬಂದಿದ್ದ ತಕ್ಷಣ ಅಲ್ಲಿಂದ ಉಳ್ಕೊಂಡು ಬಿದ್ಬಿಟ್ಲು. ನಾನು ಸಾಧ್ನ ನೋಡ್ದೆ ಇಲ್ಲಿ. ರಾಜಿ ನೀರ್ ತಗೊಂಬ. ರಾಜಿ ಹೋಗಿ ನೀರ್ ತಗೊಂಬ. ಧೃತಿ ಏನಾಯ್ತಪ್ಪ? ಇದು ಸಾಧನಾ ಮೇಡಮ್ದೆ ಕೆಲಸ. ಈ ಮನೇಲಿ ಅವ್ರನ್ನ ನಾನು ನೋಡ್ದೆ. ಧೃತಿ ಪುಟ್ಟ ಹೇಳ್ತೇನೋ? ನಾನು ಹೇಳಿ ಸತ್ಯ ಆಯ್ತಾ? ನಮ್ಮನ್ನ ನೋಡಿದ ತಕ್ಷಣ ನಮ್ಮ ಮಗು ತಳ್ಬಿಟ್ಲು ಕೊಡು. ನೋಡು, ನನ್ನ ಹೊಟ್ಟೆ ಹುಟ್ಟಿದ ಮಗುಗೂ ಏನಾಗುತ್ತೆ ಅನ್ನೋ ಪರಿಚಯ ಇಲ್ಲ ಅವಳಿಗೆ. ಅಂತ ನೀನು ಏನ್ ನೋಡ್ತಾ ಇದ್ದೀರಾ? ಎತ್ಕೊಡ್ರಿ ಮೊದಲು ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು. ಅವಳಿಗೆ ಇನ್ನು ಪ್ರಜ್ಞೆನೇ ಬಂದಿಲ್ಲ ರೀ. ಮಾತಾಡ್ತಿಲ್ಲ. ನೀನು ಧೈರ್ಯವಾಗಿರು, ಎದುರ್ಕಬ್ರ ಇಲ್ಲೇ ಎಲ್ಲೋ ಇರ್ತಾಳೆ, ಹುಡ್ಕೋಗ್ರು. ಜಯರಾಮ ಎಲ್ಲಿದ್ಯಾ? ಕರ್ಕೊ ಬೇಗ, ಕರ್ಕೊಳ್ಳೋ ಬೇಗ, ಆಸ್ಪತ್ರೆ ಕರ್ಕೊಳ್ಳೋ. ಎತ್ಕೊಳ್ಳೋ, ನೀನು ಎತ್ತಣೆ, ನಿಧಾನಕ್ಕಿದ್ದಳು. ಅದಕ್ಕೆ 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 ಕೆಂಡ ಸಂಪಿಗೆ ನಮ್ಮ ಕೆಂಡ